ಮುಂದೆ ಇಂಥ ಒಂದು ಗದ್ದಲಗಳು ಆಗೋದಿಲ್ಲ ಅಂತೇಳಿ ನಾವು ಕೂಡ ಭಾವಿಸ್ತೀವಿ. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಕಾಣ್ತಿರೋದು ಎರಡು ಬಣ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಣ ಒಂದು, ಮತ್ತೊಂದು ಯತ್ನಾಳ್ ಬಣ. ಆದರೆ ಇಲ್ಲಿ ಇನ್ನೂ ಒಂದು ಬಣ ಇದೆ, ಅದು ತಟಸ್ಥ ಬಣ. ಇದೀಗ ಯತ್ನಾಳ್ ದಿಲ್ಲಿಯಿಂದ ವಾಪಸ್ಸಾಗಿದ್ದೇ ತಡ ರಾಜಧಾನಿ ವಿಮಾನ ಏರೋಕೆ ರೆಡಿ ಆಗಿದ್ದಾರೆ. ಆ ಒಬ್ಬ ನಾಯಕ ಯಾರು? ವಿಪಕ್ಷ ನಾಯಕ ಆರ್ ಅಶೋಕ್. ಹೈಕಮಾಂಡ್ ಎದುರು ರಾಜ್ಯದ ಪರಿಸ್ಥಿತಿಯನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ರಾಷ್ಟ್ರ ರಾಜಧಾನಿಯ ಫ್ಲೈಟ್ ಅನ್ನ ಹತ್ತೋದಕ್ಕೆ ರೆಡಿ ಆಗಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಇಲ್ಲಿ ಆರ್ ಅಶೋಕ್ ಅವರು ಬಿಂಬಿಸಿಕೊಳ್ಳೋದಕ್ಕೆ ಹೊರಟಿರೋದು, ನಾನು ರಾಜ್ಯದ ಪ್ರಭಾವಿ ಲೀಡರು, ನನ್ನ ಮಾತನ್ನು ಕೂಡ ವಸಿ ಕೇಳ್ರಪ್ಪ ಅಂತ ರಾಷ್ಟ್ರ ರಾಜಧಾನಿಯತ್ತ ಮುಖ ಮಾಡಿದ್ದಾರೆ. ಒಂದು ವರದಿ ಇದೆ, ವರದಿ ನೋಡ್ಕೊಂಡ್ ಬನ್ನಿ. ಡೀಟೇಲ್ ಆಗಿ ಮತ್ತಷ್ಟು ನಿಮ್ಮ ಮುಂದೆ ಮಾಹಿತಿ ಇಡ್ತಾ ಹೋಗ್ತೀನಿ. ಯತ್ನಾಳ್ ಆಯ್ತೀಗ ಆರ್ ಅಶೋಕ್ ಸರದಿ. ಇದೇನಾ ಅಶೋಕ್ ದೆಹಲಿ ಭೇಟಿ ಸೀಕ್ರೆಟ್? ಒಡೆದು ಚೂರಾಗಿರೋ ರಾಜ್ಯ ಬಿಜೆಪಿಯಲ್ಲೀಗ ಮನೆಯೊಂದು ಮೂರು ಬಾಗಿಲು ಕತೆ. ಒಂದ್ ಕಡೆ ಹಾಲಿ ಅಧ್ಯಕ್ಷ BY ವಿಜೇಂದ್ರರನ್ನ ಪದಚ್ಯುತಿಗೊಳಿಸಲೇಬೇಕು ಅಂತ ಟೊಂಕ ಕಟ್ಟಿ ನಿಂತ ಯತ್ನಾಳ್ ಬಣ ಈಗಾಗಲೇ ಡೆಲ್ಲಿ ರೌಂಡ್ಸ್ ಹೊಡೆದು ಬಂದಾಗಿದೆ. ದಿಲ್ಲಿಯಲ್ಲಿ ರೆಬೆಲ್ಸ್ ಟೀಮ್ ಭೇಟಿಗೆ ಅವಕಾಶ ಕೊಡದ ಹೈಕಮಾಂಡ್ ಮೊದಲು ಬೆಂಗಳೂರಿಗೆ ಹೋಗಿ ಆಮೇಲೆ ವೀಕ್ಷಕರನ್ನ ಅಲ್ಲಿಗೆ ಕಳಿಸ್ತೇವೆ ಅಂತ ವಾಪಸ್ ಅಟ್ಟಿದೆ. ಇದಾದ ಮೇಲೆ ಇದೀಗ ದಿಲ್ಲಿ ಕಡೆ ಹೊರಟಿದ್ದು ತಟಸ್ಥ ಬಣ. ಇದೀಗ ಹೈಕಮಾಂಡ್ ಭೇಟಿಗಾಗಿ ದೆಹಲಿಗೆ ತೆರಳಲಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನಾನು ಮೊನ್ನೆನೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಅರ್ಧ ಗಂಟೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಕಳೆದ ಒಂದು ವರ್ಷದಲ್ಲಿ ಅದ್ರ ಬಗ್ಗೆ ಸವಿಸ್ತಾರವಾದಂಥ ವರದಿಯನ್ನು ನಾನು ಕೊಟ್ಟಿದ್ದೀನಿ. ಮೋಸ್ಟ್ಲಿ ನಾನು ಕೂಡ ಡೆಲ್ಲಿಗೆ ಹೋಗ್ಬೋದನೋ ನೋಡ್ತಾ ಇದ್ದೀನಿ. ಸಮಯ ನೋಡಿಕೊಂಡು ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲೇನೇನು ನಡೀತಾ ಇದೆ ಅದೆಲ್ಲವನ್ನು ಸವಿಸ್ತಾರವಾಗಿ ನಾನು ಹೇಳ್ತೀನಿ. ಒಟ್ಟಾರೆ ಪಾರ್ಟಿ ಸರಿ ಹೋಗಬೇಕು. ನಮ್ಮ ದೃಷ್ಟಿಯಿಂದ ಪಾರ್ಟಿಯ ಯಾರು ಕಾರ್ಯಕರ್ತರಿದ್ದಾರೆ ಮತ್ತು ಲೀಡರ್ಸ್ ಇದ್ದಾರೆ, ನಮಗೆಲ್ಲರಿಗೂ ಸರಿ ಹೋಗಬೇಕು ಅನ್ನೋದಿರೋದು. ಅಷ್ಟಕ್ಕೂ ಅಶೋಕ್ ದಿಲ್ಲಿ ಯಾತ್ರೆ ಹಿಂದೆ ಜನರಿಗೆ ಒಂದು ಕುತೂಹಲವಂತೂ ಇದ್ದೇ ಇದೆ. ಅದಂದ್ರೆ ಅಶೋಕ್ ದಿಲ್ಲಿಗೆ ಹೋಗ್ತಾ ಇರೋದು ವಿಜೇಂದ್ರ ಪರ ಬ್ಯಾಟ್ ಬೀಸೋಕೋ, ಇಲ್ಲ ಯತ್ನಾಳ್ ಪರ ನಿಲ್ಲೋಕೋ, ಅಥವಾ ಬೇರೆ ಏನಾದರೂ ಅಜೆಂಡಾ ಇದೆಯೋ? ಈ ಪ್ರಶ್ನೆಗಳು ಎಲ್ಲರಲ್ಲೂ ಗಿರ್ಕಿ ಹೊಡಿತಿವೆ. ಯಾಕಂದ್ರೆ ಈವರೆಗೂ ಯಾವ ಬಣದೊಂದಿಗೂ ಗುರುತಿಸಿಕೊಳ್ಳದ ಬಣದಲ್ಲಿದ್ದಾರೆ ಅಶೋಕ್. ಹಾಗಿದ್ರೆ ಅಶೋಕ್ ದಿಲ್ಲಿ ಭೇಟಿ ನೈಜ ಉದ್ದೇಶ ಏನು? ಮೇಲ್ನೋಟಕ್ಕೆ ಆರ್ ಅಶೋಕ್ ಹೇಳೋ ಪ್ರಕಾರ ದಿಲ್ಲಿಯಲ್ಲಿ ವರಿಷ್ಠರ ಬಳಿ ರಾಜ್ಯದಲ್ಲಿನ ಬೆಳವಣಿಗೆಗಳ ಮಾಹಿತಿ ಕೊಡ್ತಾರಂತೆ. ಕಳೆದ 1 ವರ್ಷದಿಂದ ನಡೆದಿರೋ ವಿದ್ಯಮಾನಗಳನ್ನ ಹೈಕಮಾಂಡ್ ಗಮನಕ್ಕೆ ತರಲಿದ್ದಾರಂತೆ ಅಶೋಕ್. ಪಕ್ಷ ಮುಖ್ಯ ಆಗಿರೋದ್ರಿಂದ ನಿಷ್ಠಾವಂತ ಕಾರ್ಯಕರ್ತನಾಗಿ ವರಿಷ್ಠರಿಗೆ ಅಶೋಕ್ ಇಲ್ಲಿನ ಪರಿಸ್ಥಿತಿ ಬಗ್ಗೆ ಕ್ಲಿಯರ್ ಪಿಕ್ಚರ್ ಕೊಡಲಿದ್ದಾರಂತೆ. ಹಾಗೆ ನೋಡಿದ್ರೆ ಇಲ್ಲಿ ಅಶೋಕ್ ದಿಲ್ಲಿ ಚಲೋ ಬಗ್ಗೆ ದುರ್ಬೀನು ಹಾಕಿ ನೋಡಿದ್ರೆ ಕಾಣಿಸ್ತಿದೆ 10 ಹಲವು ಅನುಮಾನ. ಒಂದಂತೂ ಸತ್ಯ, ಅಶೋಕ್ ಯತ್ನಾಳ್ ಗುಂಪಿನಲ್ಲಿ ಕಾಣಿಸಿಕೊಂಡಿಲ್ಲ ನಿಜ. ಹಾಗೆಂದ ಮಾತ್ರಕ್ಕೆ BY ವಿಜೇಂದ್ರ ಜೊತೆಯೂ ಮೊದಲಿನಂತೆ ಒಡನಾಟ ಇಲ್ಲ ಅನ್ನೋದು ಕೂಡ ಖರೆ. ಹಾಗಿದ್ರೆ ಇಲ್ಲಿ ಅಶೋಕ್ ಪ್ರಯೋಗಿಸ ಹೊರಟ ದಾಳ ಏನು? ವಿಜೇಂದ್ರ ವಿರುದ್ಧ ಭಿನ್ನರ ದೂರಿಗೆ ದನಿಗೂಡಿಸ್ತಾರ ಅಥವಾ ಭಿನ್ನರಿಗೆ ಚಾಟಿ ಬೀಸ್ತಾರ? ಮೇಲ್ನೋಟಕ್ಕಂತೂ ಯಾವುದೇ ಸುಳಿವಂತೂ ಕಾಣ್ತಿಲ್ಲ. ಆರ್ ಅಶೋಕ್ ನಡಿಯೇ ಈಗ ನಿಗೂಢ. ಇಂಥ ಒಂದು ಗದ್ದಲಗಳು ಆಗೋದಿಲ್ಲ ಅಂತೇಳಿ ನಾವು ಕೂಡ ಭಾವಿಸ್ತೀವಿ. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಕಾಣ್ತಿರೋದು ಎರಡು ಬಣ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಣ ಒಂದು, ಮತ್ತೊಂದು ಯತ್ನಾಳ್ ಬಣ. ಆದರೆ ಇಲ್ಲಿ ಇನ್ನೂ ಒಂದು ಬಣ ಇದೆ, ಅದು ತಟಸ್ಥ ಬಣ. ಇದೀಗ ಯತ್ನಾಳ್ ದಿಲ್ಲಿಯಿಂದ ವಾಪಸ್ಸಾಗಿದ್ದೇ ತಡ ರಾಜಧಾನಿ ವಿಮಾನ ಏರೋಕೆ ರೆಡಿ ಆಗಿದ್ದಾರೆ. ಆ ಒಬ್ಬ ನಾಯಕ ಯಾರು? ವಿಪಕ್ಷ ನಾಯಕ ಆರ್ ಅಶೋಕ್. ಹೈಕಮಾಂಡ್ ಎದುರು ರಾಜ್ಯದ ಪರಿಸ್ಥಿತಿಯನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ರಾಷ್ಟ್ರ ರಾಜಧಾನಿಯ ಫ್ಲೈಟ್ ಅನ್ನ ಹತ್ತೋದಕ್ಕೆ ರೆಡಿ ಆಗಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಇಲ್ಲಿ ಆರ್ ಅಶೋಕ್ ಅವರು ಬಿಂಬಿಸಿಕೊಳ್ಳೋದಕ್ಕೆ ಹೊರಟಿರೋದು, ನಾನು ರಾಜ್ಯದ ಪ್ರಭಾವಿ ಲೀಡರು, ನನ್ನ ಮಾತನ್ನು ಕೂಡ ವಸಿ ಕೇಳ್ರಪ್ಪ ಅಂತ ರಾಷ್ಟ್ರ ರಾಜಧಾನಿಯತ್ತ ಮುಖ ಮಾಡಿದ್ದಾರೆ. ಒಂದು ವರದಿ ಇದೆ, ವರದಿ ನೋಡ್ಕೊಂಡ್ ಬನ್ನಿ. ಡೀಟೇಲ್ ಆಗಿ ಮತ್ತಷ್ಟು ನಿಮ್ಮ ಮುಂದೆ ಮಾಹಿತಿ ಇಡ್ತಾ ಹೋಗ್ತೀನಿ.
ಯತ್ನಾಳ್ ಆಯ್ತೀಗ ಆರ್ ಅಶೋಕ್ ಸರದಿ. ಇದೇನಾ ಅಶೋಕ್ ದೆಹಲಿ ಭೇಟಿ ಸೀಕ್ರೆಟ್? ಒಡೆದು ಚೂರಾಗಿರೋ ರಾಜ್ಯ ಬಿಜೆಪಿಯಲ್ಲೀಗ ಮನೆಯೊಂದು ಮೂರು ಬಾಗಿಲು ಕತೆ. ಒಂದ್ ಕಡೆ ಹಾಲಿ ಅಧ್ಯಕ್ಷ BY ವಿಜಯೇಂದ್ರರನ್ನ ಪದಚ್ಯುತಿಗೊಳಿಸಲೇಬೇಕು ಅಂತ ಟೊಂಕ ಕಟ್ಟಿ ನಿಂತ ಯತ್ನಾಳ್ ಬಣ ಈಗಾಗಲೇ ಡೆಲ್ಲಿ ರೌಂಡ್ಸ್ ಹೊಡೆದು ಬಂದಾಗಿದೆ. ದಿಲ್ಲಿಯಲ್ಲಿ ರೆಬೆಲ್ಸ್ ಟೀಮ್ ಭೇಟಿಗೆ ಅವಕಾಶ ಕೊಡದ ಹೈಕಮಾಂಡ್ ಮೊದಲು ಬೆಂಗಳೂರಿಗೆ ಹೋಗಿ ಆಮೇಲೆ ವೀಕ್ಷಕರನ್ನ ಅಲ್ಲಿಗೆ ಕಳಿಸ್ತೇವೆ ಅಂತ ವಾಪಸ್ ಅಟ್ಟಿದೆ. ಇದಾದ ಮೇಲೆ ಇದೀಗ ದಿಲ್ಲಿ ಕಡೆ ಹೊರಟಿದ್ದು ತಟಸ್ಥ ಬಣ. ಇದೀಗ ಹೈಕಮಾಂಡ್ ಭೇಟಿಗಾಗಿ ದೆಹಲಿಗೆ ತೆರಳಲಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸೊ ನಾನು ಮೊನ್ನೆನೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಅರ್ಧ ಗಂಟೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಕಳೆದ ಒಂದು ವರ್ಷದಲ್ಲಿ ಅದ್ರ ಬಗ್ಗೆ ಸವಿಸ್ತಾರವಾದಂಥ ವರದಿಯನ್ನು ನಾನು ಕೊಟ್ಟಿದ್ದೀನಿ. ಸೊ ಮೋಸ್ಟ್ಲಿ ನಾನು ಕೂಡ ಡೆಲ್ಲಿಗೆ ಹೋಗ್ಬೋದನೋ ನೋಡ್ತಾ ಇದ್ದೀನಿ. ಸಮಯ ನೋಡಿಕೊಂಡು ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲೇನೇನು ನಡೀತಾ ಇದೆ ಅದೆಲ್ಲವನ್ನು ಸವಿಸ್ತಾರವಾಗಿ ನಾನು ಹೇಳ್ತೀನಿ. ಒಟ್ಟಾರೆ ಪಾರ್ಟಿ ಸರಿ ಹೋಗಬೇಕು. ನಮ್ಮ ದೃಷ್ಟಿಯಿಂದ ಪಾರ್ಟಿಯ ಯಾರು ಕಾರ್ಯಕರ್ತರಿದ್ದಾರೆ ಮತ್ತು ಲೀಡರ್ಸ್ ಇದ್ದಾರೆ, ನಮಗೆಲ್ಲರಿಗೂ ಸರಿ ಹೋಗಬೇಕು ಅನ್ನೋದಿರೋದು. ಅಷ್ಟಕ್ಕೂ ಅಶೋಕ್ ದಿಲ್ಲಿ ಯಾತ್ರೆ ಹಿಂದೆ ಜನರಿಗೆ ಒಂದು ಕುತೂಹಲವಂತೂ ಇದ್ದೇ ಇದೆ. ಅದಂದ್ರೆ ಅಶೋಕ್ ದಿಲ್ಲಿಗೆ ಹೋಗ್ತಾ ಇರೋದು ವಿಜಯೇಂದ್ರ ಪರ ಬ್ಯಾಟ್ ಬೀಸೋಕೋ, ಇಲ್ಲ ಯತ್ನಾಳ್ ಪರ ನಿಲ್ಲೋಕೋ, ಅಥವಾ ಬೇರೆ ಏನಾದರೂ ಅಜೆಂಡಾ ಇದೆಯೋ? ಈ ಪ್ರಶ್ನೆಗಳು ಎಲ್ಲರಲ್ಲೂ ಗಿರ್ಕಿ ಹೊಡಿತಿವೆ. ಯಾಕಂದ್ರೆ ಈವರೆಗೂ ಯಾವ ಬಣದೊಂದಿಗೂ ಗುರುತಿಸಿಕೊಳ್ಳದ ಬಣದಲ್ಲಿದ್ದಾರೆ ಅಶೋಕ್. ಹಾಗಿದ್ರೆ ಅಶೋಕ್ ದಿಲ್ಲಿ ಭೇಟಿ ನೈಜ ಉದ್ದೇಶ ಏನು? ಮೇಲ್ನೋಟಕ್ಕೆ ಆರ್ ಅಶೋಕ್ ಹೇಳೋ ಪ್ರಕಾರ ದಿಲ್ಲಿಯಲ್ಲಿ ವರಿಷ್ಠರ ಬಳಿ ರಾಜ್ಯದಲ್ಲಿನ ಬೆಳವಣಿಗೆಗಳ ಮಾಹಿತಿ ಕೊಡ್ತಾರಂತೆ. ಕಳೆದ 1 ವರ್ಷದಿಂದ ನಡೆದಿರೋ ವಿದ್ಯಮಾನಗಳನ್ನ ಹೈಕಮಾಂಡ್ ಗಮನಕ್ಕೆ ತರಲಿದ್ದಾರಂತೆ ಅಶೋಕ್. ಪಕ್ಷ ಮುಖ್ಯ ಆಗಿರೋದ್ರಿಂದ ನಿಷ್ಠಾವಂತ ಕಾರ್ಯಕರ್ತನಾಗಿ ವರಿಷ್ಠರಿಗೆ ಅಶೋಕ್ ಇಲ್ಲಿನ ಪರಿಸ್ಥಿತಿ ಬಗ್ಗೆ ಕ್ಲಿಯರ್ ಪಿಕ್ಚರ್ ಕೊಡಲಿದ್ದಾರಂತೆ. ಹಾಗೆ ನೋಡಿದ್ರೆ ಇಲ್ಲಿ ಅಶೋಕ್ ದಿಲ್ಲಿ ಚಲೋ ಬಗ್ಗೆ ದುರ್ಬೀನು ಹಾಕಿ ನೋಡಿದ್ರೆ ಕಾಣಿಸ್ತಿದೆ 10 ಹಲವು ಅನುಮಾನ. ಒಂದಂತೂ ಸತ್ಯ, ಅಶೋಕ್ ಯತ್ನಾಳ್ ಗುಂಪಿನಲ್ಲಿ ಕಾಣಿಸಿಕೊಂಡಿಲ್ಲ ನಿಜ. ಹಾಗೆಂದ ಮಾತ್ರಕ್ಕೆ BY ವಿಜಯೇಂದ್ರ ಜೊತೆಯೂ ಮೊದಲಿನಂತೆ ಒಡನಾಟ ಇಲ್ಲ ಅನ್ನೋದು ಕೂಡ ಖರೆ. ಹಾಗಿದ್ರೆ ಇಲ್ಲಿ ಅಶೋಕ್ ಪ್ರಯೋಗಿಸ ಹೊರಟ ದಾಳ ಏನು? ವಿಜೇಂದ್ರ ವಿರುದ್ಧ ಭಿನ್ನರ ದೂರಿಗೆ ದನಿಗೂಡಿಸ್ತಾರ ಅಥವಾ ಭಿನ್ನರಿಗೆ ಚಾಟಿ ಬೀಸ್ತಾರ? ಮೇಲ್ನೋಟಕ್ಕಂತೂ ಯಾವುದೇ ಸುಳಿವಂತೂ ಕಾಣ್ತಿಲ್ಲ. ಆರ್ ಅಶೋಕ್ ನಡೆಯೇ ಈಗ ನಿಗೂಢ. ಇಂಥ ಒಂದು ಗದ್ದಲಗಳು ಆಗೋದಿಲ್ಲ ಅಂತೇಳಿ ನಾವು ಕೂಡ ಭಾವಿಸ್ತೀವಿ. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಕಾಣ್ತಿರೋದು 2 ಬಣ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಣ ಒಂದು, ಮತ್ತೊಂದು ಯತ್ನಾಳ್ ಬಣ. ಆದರೆ ಇಲ್ಲಿ ಇನ್ನೂ ಒಂದು ಬಣ ಇದೆ, ಅದು ತಟಸ್ಥ ಬಣ. ಇದೀಗ ಯತ್ನಾಳ್ ದಿಲ್ಲಿಯಿಂದ ವಾಪಸ್ಸಾಗಿದ್ದೇ ತಡ ರಾಜಧಾನಿ ವಿಮಾನ ಏರೋಕೆ ರೆಡಿಯಾಗಿದ್ದಾರೆ ಆ ಒಬ್ಬ ನಾಯಕ. ಯಾರು? ವಿಪಕ್ಷ ನಾಯಕ ಆರ್ ಅಶೋಕ್. ಹೈಕಮಾಂಡ್ ಎದುರು ರಾಜ್ಯದ ಪರಿಸ್ಥಿತಿಯನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ರಾಷ್ಟ್ರ ರಾಜಧಾನಿಯ ಫ್ಲೈಟ್ ಅನ್ನ ಹತ್ತೋದಕ್ಕೆ ರೆಡಿಯಾಗಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಇಲ್ಲಿ ಆರ್ ಅಶೋಕ್ ಅವರು ಬಿಂಬಿಸಿಕೊಳ್ಳೋದಕ್ಕೆ ಹೊರಟಿರೋದು, ನಾನು ರಾಜ್ಯದ ಪ್ರಭಾವಿ ಲೀಡರು, ನನ್ನ ಮಾತನ್ನು ಕೂಡ ವಸಿ ಕೇಳ್ರಪ್ಪ ಅಂತ ರಾಷ್ಟ್ರ ರಾಜಧಾನಿಯತ್ತ ಮುಖ ಮಾಡಿದ್ದಾರೆ. ಒಂದು ವರದಿ ಇದೆ, ವರದಿ ನೋಡ್ಕೊಂಡ್ ಬನ್ನಿ. ಡೀಟೇಲ್ ಆಗಿ ಮತ್ತಷ್ಟು ನಿಮ್ಮ ಮುಂದೆ ಮಾಹಿತಿ ಇಡ್ತಾ ಹೋಗ್ತೀನಿ. ಯತ್ನಾಳ್ ಆಯ್ತೀಗ ಆರ್ ಅಶೋಕ್ ಸರದಿ. ಇದೇನಾ ಅಶೋಕ್ ದೆಹಲಿ ಭೇಟಿ ಸೀಕ್ರೆಟ್? ಒಡೆದು ಚೂರಾಗಿರೋ ರಾಜ್ಯ ಬಿಜೆಪಿಯಲ್ಲೀಗ ಮನೆಯೊಂದು ಮೂರು ಬಾಗಿಲು ಕತೆ. ಒಂದ್ ಕಡೆ ಹಾಲಿ ಅಧ್ಯಕ್ಷ BY ವಿಜಯೇಂದ್ರರನ್ನ ಪದಚ್ಯುತಿಗೊಳಿಸಲೇಬೇಕು ಅಂತ ಟೊಂಕ ಕಟ್ಟಿ ನಿಂತ ಯತ್ನಾಳ್ ಬಣ ಈಗಾಗಲೇ ಡೆಲ್ಲಿ ರೌಂಡ್ಸ್ ಹೊಡೆದು ಬಂದಾಗಿದೆ. ದಿಲ್ಲಿಯಲ್ಲಿ ರೆಬೆಲ್ಸ್ ಟೀಮ್ ಭೇಟಿಗೆ ಅವಕಾಶ ಕೊಡದ ಹೈಕಮಾಂಡ್ ಮೊದಲು ಬೆಂಗಳೂರಿಗೆ ಹೋಗಿ ಆಮೇಲೆ ವೀಕ್ಷಕರನ್ನ ಅಲ್ಲಿಗೆ ಕಳಿಸ್ತೇವೆ ಅಂತ ವಾಪಸ್ ಅಟ್ಟಿದೆ. ಇದಾದ ಮೇಲೆ ಇದೀಗ ದಿಲ್ಲಿ ಕಡೆ ಹೊರಟಿದ್ದು ತಟಸ್ಥ ಬಣ. ಇದೀಗ ಹೈಕಮಾಂಡ್ ಭೇಟಿಗಾಗಿ ದೆಹಲಿಗೆ ತೆರಳಲಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸೊ ನಾನು ಮೊನ್ನೆನೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಅರ್ಧ ಗಂಟೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಕಳೆದ ಒಂದು ವರ್ಷದಲ್ಲಿ ಅದ್ರ ಬಗ್ಗೆ ಸವಿಸ್ತಾರವಾದಂಥ ವರದಿಯನ್ನು ನಾನು ಕೊಟ್ಟಿದ್ದೀನಿ.
ಸೊ ಮೋಸ್ಟ್ಲಿ ನಾನು ಕೂಡ ಡೆಲ್ಲಿಗೆ ಹೋಗ್ಬೋದನೋ ನೋಡ್ತಾ ಇದ್ದೀನಿ, ಸಮಯ ನೋಡಿಕೊಂಡು ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲೇನೇನು ನಡೀತಾ ಇದೆ ಅದೆಲ್ಲವನ್ನು ಸವಿಸ್ತಾರವಾಗಿ ನಾನು ಹೇಳ್ತೀನಿ. ಒಟ್ಟಾರೆ ಪಾರ್ಟಿ ಸರಿ ಹೋಗಬೇಕು. ನಮ್ಮ ದೃಷ್ಟಿಯಿಂದ ಪಾರ್ಟಿಯ ಯಾರು ಕಾರ್ಯಕರ್ತರಿದ್ದಾರೆ ಮತ್ತು ಲೀಡರ್ಸ್ ಇದ್ದಾರೆ, ನಮಗೆಲ್ಲರಿಗೂ ಸರಿ ಹೋಗಬೇಕು ಅನ್ನೋದಿರೋದು. ಅಷ್ಟಕ್ಕೂ ಅಶೋಕ್ ದಿಲ್ಲಿ ಯಾತ್ರೆ ಹಿಂದೆ ಜನರಿಗೆ ಒಂದು ಕುತೂಹಲವಂತೂ ಇದ್ದೇ ಇದೆ. ಅದಂದ್ರೆ ಅಶೋಕ್ ದಿಲ್ಲಿಗೆ ಹೋಗ್ತಾ ಇರೋದು ವಿಜಯೇಂದ್ರ ಪರ ಬ್ಯಾಟ್ ಬೀಸೋಕೋ, ಇಲ್ಲ ಯತ್ನಾಳ್ ಪರ ನಿಲ್ಲೋಕೋ, ಅಥವಾ ಬೇರೆ ಏನಾದರೂ ಅಜೆಂಡಾ ಇದೆಯೋ? ಈ ಪ್ರಶ್ನೆಗಳು ಎಲ್ಲರಲ್ಲೂ ಗಿರ್ಕಿ ಹೊಡಿತಿವೆ. ಯಾಕಂದ್ರೆ ಈವರೆಗೂ ಯಾವ ಬಣ್ಣದೊಂದಿಗೂ ಗುರುತಿಸಿಕೊಳ್ಳದ ಬಣ್ಣದಲ್ಲಿದ್ದಾರೆ ಅಶೋಕ್. ಹಾಗಿದ್ರೆ ಅಶೋಕ್ ದಿಲ್ಲಿ ಭೇಟಿ ನೈಜ ಉದ್ದೇಶ ಏನು? ಮೇಲ್ನೋಟಕ್ಕೆ ಅಶೋಕ್ ಹೇಳೋ ಪ್ರಕಾರ ದಿಲ್ಲಿಯಲ್ಲಿ ವರಿಷ್ಠರ ಬಳಿ ರಾಜ್ಯದಲ್ಲಿನ ಬೆಳವಣಿಗೆಗಳ ಮಾಹಿತಿ ಕೊಡ್ತಾರಂತೆ. ಕಳೆದ 1 ವರ್ಷದಿಂದ ನಡೆದಿರೋ ವಿದ್ಯಮಾನಗಳನ್ನ ಹೈಕಮಾಂಡ್ ಗಮನಕ್ಕೆ ತರಲಿದ್ದಾರಂತೆ ಅಶೋಕ್. ಪಕ್ಷ ಮುಖ್ಯ ಆಗಿರೋದ್ರಿಂದ ನಿಷ್ಠಾವಂತ ಕಾರ್ಯಕರ್ತನಾಗಿ ವರಿಷ್ಠರಿಗೆ ಅಶೋಕ್ ಇಲ್ಲಿನ ಪರಿಸ್ಥಿತಿ ಬಗ್ಗೆ ಕ್ಲಿಯರ್ ಪಿಕ್ಚರ್ ಕೊಡಲಿದ್ದಾರಂತೆ. ಹಾಗೆ ನೋಡಿದ್ರೆ ಇಲ್ಲಿ ಅಶೋಕ್ ದಿಲ್ಲಿ ಚಲೋ ಬಗ್ಗೆ ದುರ್ಬೀನು ಹಾಕಿ ನೋಡಿದ್ರೆ ಕಾಣಿಸ್ತಿದೆ 10 ಹಲವು ಅನುಮಾನ. ಒಂದಂತೂ ಸತ್ಯ, ಅಶೋಕ್ ಯತ್ನಾಳ್ ಗುಂಪಿನಲ್ಲಿ ಕಾಣಿಸಿಕೊಂಡಿಲ್ಲ ನಿಜ. ಹಾಗೆಂದ ಮಾತ್ರಕ್ಕೆ BY ವಿಜಯೇಂದ್ರ ಜೊತೆಯೂ ಮೊದಲಿನಂತೆ ಒಡನಾಟ ಇಲ್ಲ ಅನ್ನೋದು ಕೂಡ ಖರೆ. ಹಾಗಿದ್ರೆ ಇಲ್ಲಿ ಅಶೋಕ್ ಪ್ರಯೋಗಿಸ ಹೊರಟ ದಾಳ ಏನು? ವಿಜಯೇಂದ್ರ ವಿರುದ್ಧ ಭಿನ್ನರ ದೂರಿಗೆ ದನಿಗೂಡಿಸ್ತಾರ ಅಥವಾ ಭಿನ್ನರಿಗೆ ಚಾಟಿ ಬೀಸ್ತಾರ? ಮೇಲ್ನೋಟಕ್ಕಂತೂ ಯಾವುದೇ ಸುಳಿವಂತೂ ಕಾಣ್ತಿಲ್ಲ. ಅಶೋಕ್ ನಡೆಯೇ ಈಗ ನಿಗೂಢ.